ನಮಸ್ಕಾರ ಎಲ್ರಿಗೂ. ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್ ವಿತ್ ಯುವರ್ ಹೆಲ್ತ್, ವೆಲ್ತ್ ಆ್ಯಂಡ್ ರಿಲೇಷನ್ಶಿಪ್, ರೈಟ್? ಓಕೆ, ಕಮಿಂಗ್ ಟು ದಿಸ್ ವಿಡಿಯೋ. ನೀವು ಥಂಬ್ನೇಲಲ್ಲಿ ನೋಡಿದ ಹಾಗೆ ಅಗರಬತ್ತಿ ಸ್ಟಿಕ್ಸ್, ಕ್ಯಾಂಡಲ್, ಅಗರಬತ್ತಿ ಸ್ಟಿಕ್ಸ್, ಕ್ಯಾಂಡಲ್, ದಿಯಾ, ಇವೆಲ್ಲ ಮನೆಯಲ್ಲಿ ಆಲ್ಮೋಸ್ಟ್ 98% ಆಫ್ ಇಂಡಿಯನ್ಸ್, ಇವನ್ ಇನ್ ಸಮ್ ವೆಸ್ಟರ್ನ್ ಕಂಟ್ರೀಸ್, ಇನ್ ದ ಫಾರ್ಮ್ ಆಫ್ ಊದ್ ಅಂತ ಕರಿತೀವಿ ನಾವು, ಎಲ್ಲ ರಿಲಿಜನಲ್ಲೂ ಇದನ್ನು ನಾವು ಲಿಟ್ ಮಾಡ್ತೀವಿ ಅಲ್ವಾ, ಯೂಸ್ ಮಾಡ್ತೀವಿ. ಬಟ್ ಅಗರಬತ್ತಿ, ದಿಯಾ, ಕ್ಯಾಂಡಲ್ ಇವೆಲ್ಲ ಹೇಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ಎಫೆಕ್ಟ್ ಆಗುತ್ತೆ, ಇದೇನಪ್ಪ ಇವರು ಮಾತಾಡ್ತಿರೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಥಂಬ್ನೇಲ್ ನೋಡಿದರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ದೀಸ್ ತ್ರೀ ಆಲ್, ಈ ಮೂರು ಎಲಿಮೆಂಟ್ ಏನಿದೆ, ಅಗರಬತ್ತಿ, ದಿಯಾ, ಕ್ಯಾಂಡಲ್ಸ್, ಎಲ್ಲ ರಿಲಿಜನಲ್ಲೂ ಯೂಸ್ ಮಾಡ್ತಾರೆ. ಹಿಂದೂ, ಮುಸ್ಲಿಂ, ಸಿಖ್, ಬೌದ್ಧ ಧರ್ಮ, even Chinese also, they burn incense sticks. Japanese, in Western culture, they burn candles, smell aroma candles. ಫ್ಲ್ಯಾಶ್ ಆಯಿತಾ? ಸೊ ಯಾಕೆ ಬರ್ನ್ ಮಾಡ್ತಾರೆ? ಆಮೇಲೆ ಬೆಳಗ್ಗೆನೇ ಯಾಕೆ ಇದನ್ನು ಬರ್ನ್ ಮಾಡಿ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಎಲ್ಲ ಆಗ್ತಾ ಇರುತ್ತೆ ಆ ರೀಜನ್ನಲ್ಲಿ ಯಾಕೆ, ಟೆಂಪಲಲ್ಲಿ ಯಾಕೆ, ದರ್ಗಾದಲ್ಲೇ ಯಾಕೆ, ಚರ್ಚಲ್ಲಿ ಯಾಕೆ? ಆ ಪ್ಲೇಸಿಗೆ ನೀವು ವಿಸಿಟ್ ಮಾಡಿದರೆ ನಿಮ್ಮ ಮೈಂಡ್ ಕಾಮ್ ಆಗುತ್ತೆ. ಎಷ್ಟೇ ಸ್ವಲ್ಪ ನೀವು ಏನೇ ಕ್ಲಾಶಸ್, ಏನೇ ಒಂದು ಜಗ್ಲಿಂಗ್ ಇದ್ರೂ ಮೈಂಡಲ್ಲಿ, so only you will visit those places for the mental peace, right? ಎಷ್ಟು ಜನ ಅಗ್ರಿ ಮಾಡ್ತೀರಾ? ಕಮೆಂಟಲ್ಲಿ ಎಸ್ ಅಂತ ಟೈಪ್ ಮಾಡಿ. ಸೊ ಇದು ಪ್ರಾಚೀನ ಕಾಲದಿಂದ ಬಂದಿದೆ. ಇದು ಹೇಗೆ ನಮ್ಮ ಬ್ರೈನ್ ಮೇಲೆ ಆ್ಯಕ್ಟ್ ಮಾಡಿ ನಿಮ್ಮ ಪಾಸಿಟಿವ್ ಥಿಂಕಿಂಗ್ನ ಶಾರ್ಪನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಯೋಚನೆ ಮಾಡಿದ್ದೀರಾ? ಇದ್ರದ್ದು ಸೈಂಟಿಫಿಕ್ ರೀಸನ್ ಏನು? ಈಗ ಅಗರಬತ್ತಿ, ಓಕೆ, ಎಲ್ಲರೂ ಹೇಳಿದ್ದಾರೆ, ದೊಡ್ಡವ್ರು ಹೇಳ್ತಾರೆ ಅಂತ ಸುಮ್ಮನೆ ಹಚ್ಚಿ ಬರೋದಲ್ಲ. ದಿಯಾ ಆಗಲಿ, ಕ್ಯಾಂಡಲ್ಸ್ ಆಗಲಿ, ಯಾರಾದರೂ ಯೋಚನೆ ಮಾಡಿದ್ದೀರಾ ಏನಕ್ಕೆ ಅಂತ? ಇಟ್ ಜಸ್ಟ್ ನಾಟ್ ಅನ್ ಎಲಿಮೆಂಟ್. ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದಾಗೆ, ಯಾವುದೇ ಟ್ರೆಡಿಷ್ನಲ್ ಆ್ಯಕ್ಟಿವಿಟಿ ಆಗಿರಲಿ, ಯಾವುದೇ ಟ್ರೆಡಿಷ್ನಲ್ ರಿಚುವಲ್ ಆಗಿರಲಿ, ಅವರ್ ಆ್ಯನ್ಸಿಸ್ಟರ್ಸ್ ದೇ ಹ್ಯಾವ್ ಡನ್ ಇಟ್ ಆನ್ ದ ಬೇಸಿಸ್ ಆಫ್ ಸೈನ್ಸ್. ಬಟ್ ನಮಗೆ ಅದನ್ನು ತಿಳ್ಕೊಳೋ ಪೇಷನ್ಸು ಇಲ್ಲ. ಜಸ್ಟ್ ಮಾಡಬೇಕು ಮೆಕ್ಯಾನಿಕಲಿ ಅಷ್ಟೆ ಅಲ್ವಾ? ಸೊ ಕಮ್ಮಿಂಗ್ ಟು ಅವರ್ ವಿಡಿಯೋ ಕಂಟೆಂಟ್, ಏನಕ್ಕೆ ಅಂತ ಅಂದರೆ, ಆಲ್ಫ್ಯಾಕ್ಟ್ರಿ ಸಿಸ್ಟಮ್ ಆಫ್ ಅವರ್ ಬಾಡಿ ಕೇಳಿದ್ದೀರಾ? ಆಲ್ಫ್ಯಾಕ್ಟ್ರಿ ಸಿಸ್ಟಮ್ ಅಂತ ಅಂದರೆ ನಾವು ಸ್ಮೆಲ್ ಏನು ತಗೋತೀವಲ್ಲ, ಸ್ಮೆಲ್, ಆಲ್ಫ್ಯಾಕ್ಟ್ರಿ ಅಂದರೆ ಸ್ಮೆಲ್. ಇದು ಹೇಗೆ ವರ್ಕ್ ಆಗುತ್ತೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ಅಂತ ಅಂದರೆ, ಇದಕ್ಕೆ ಸ್ವಲ್ಪ ನಾನು ರಿವಿಷನ್ ಮಾಡ್ತೇನೆ. ನಮ್ಮ ಪ್ರೀವಿಯಸ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗ್ಬೋದು, ಡಿಫ್ರೆನ್ಸ್ ಬಿಟ್ವೀನ್ ಬ್ರೈನ್ ಆ್ಯಂಡ್ ಮೈಂಡ್ ಅಂತ ಒಂದು ವಿಡಿಯೋ ಇದೆ. ಆಮೇಲೆ ಈಗ ಪಿಕ್ಚರಲ್ಲಿ ತೋರಿಸೋ ಹಾಗೆ ನಮ್ಮದು ಬ್ರೈನ್ದು ಮೇನ್ಲಿ 3 ಪಾರ್ಟ್ ಇರುತ್ತೆ. ಬ್ರೈನ್ ಸ್ಟೆಮ್, ಅಮಿಗ್ಲೆಡಾ, ಬ್ರೈನ್ ಸ್ಟೆಮ್, ಅಮಿಗ್ಡಲಾ ಆ್ಯಂಡ್ ಫ್ರಾಂಟಲ್ ಲೋಬ್, ಪಿಕ್ಚರ್ಸಲ್ಲಿ ನೀವು ನೋಡೋ ಹಾಗೆ. ಸೊ ಬ್ರೈನ್ ಸ್ಟೆಮ್ ಏನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೇನೆ. ಬ್ರೈನ್ ಸ್ಟೆಮ್ ನಮ್ಮದು ಜೀವ.
ಈಗ ಬ್ರೈನ್ ಡೆಡ್ ಆಗಿದೆ ಅಂತಾರಲ್ಲ, ಆವಾಗ ಬ್ರೈನ್ ಸ್ಟೆಮ್ ಡೆಡ್ ಆಗಿರುತ್ತೆ. ನಮ್ಮದು ಲಂಗ್ ಆ್ಯಕ್ಟಿವಿಟಿ, ಹಾರ್ಟ್ ಪಾಲ್ಪಿಟೇಷನ್ಸ್ ಇದೆಲ್ಲ ಕಂಟ್ರೋಲ್ ಮಾಡೋದು ಬ್ರೈನ್ ಸ್ಟೆಮ್. ಸೊ ಬ್ರೈನ್ ಸ್ಟೆಮ್ ಡೆಡ್ ಆದರೆ ಬ್ರೈನ್ ಡೆಡ್. ಸೆಕೆಂಡ್ ಬಂದ್ಬಿಟ್ಟು ಲಿಂಬಿಕ್ ಸಿಸ್ಟಮ್, ಮೀನ್ಸ್ ಅಮೆಗ್ಡಲಾ. ಇದು ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡುತ್ತೆ. ಎನಿ ಕೈಂಡ್ ಆಫ್ ಎಮೋಷನ್ಸ್, ಯುವರ್ ಜಾಯ್, ಹ್ಯಾಪಿನೆಸ್, ಗಿಲ್ಟ್, ಫಿಯರ್, ಸ್ಯಾಡ್ನೆಸ್, ಡಿಪ್ರೆಷನ್, ಆಂಗ್ಸೈಟಿ, ಹೆದರೋದು, ಫ್ಲೈಟ್. ಸೊ ಇದನ್ನು ಯೂಶಲಿ ನಾವು ಫ್ರೈಟ್, ಫ್ರೀಸ್ ಮೋಡ್ ಆಕ್ಟಿವೇಟಿಂಗ್ ಪಾರ್ಟ್ ಆಫ್ ಬ್ರೈನ್ ಅಂತ ಕರಿತೀವಿ. ಥರ್ಡ್ ಬಂದ್ಬಿಟ್ಟು ಫ್ರಾಂಟಲ್ ಲೋಬ್. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದಾಗೆ ಯಾರ್ದು ಈ ಫ್ರಂಟಲ್ ಲೋಬ್ ಆಕ್ಟಿವೇಟ್ ಆಗಿರುತ್ತೆ ಅವರು ತುಂಬ ಸಕ್ಸಸ್ಫುಲ್. ಸೊ ಆ ರೀತಿ ಹ್ಯೂಮನ್ ಬೀಯಿಂಗ್ಸ್ ಯಾರಿರ್ತಾರೆ ಅವ್ರು ಸಕ್ಸಸ್ಫುಲ್ ಆಗಿರ್ತಾರೆ ಲೈಫಲ್ಲಿ. ಸೊ ಕಮಿಂಗ್ ಟು ದ ಪಾಯಿಂಟ್, ಲೈಕ್ ಹೌ ಅಗರ್ಬತ್ತಿ ಆ್ಯಂಡ್ ಕ್ಯಾಂಡಲ್ಸ್ ಕ್ಯಾನ್ ಆಕ್ಟಿವೇಟ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ಹೇಗೆ ಅದು ನಿಮಗೆ ಪಾಸಿಟಿವ್ ಥಿಂಕಿಂಗಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಈಗ ಬ್ರೈನ್ ಸ್ಟೆಮ್ ಆಯಿತು, ಲಿಂಬಿಕ್ ಸಿಸ್ಟಮ್ ಆಯಿತು, ಫ್ರಾಂಟಲ್ ಲೋಬ್, ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್, ಲೈಕ್ ಅದು ನಮಗೆ ಕ್ಲಾರಿಟಿ, ಅದು ಯಾವಾಗ ಆ್ಯಕ್ಟಿವೇಟ್ ಇರುತ್ತೆ, ಕ್ಲಾರಿಟಿ ಇರುತ್ತೆ ನಮಗೆ ಲೈಫಲ್ಲಿ, ಡೆಸಿಷನ್ ಮೇಕಿಂಗಲ್ಲಿ, ಕರೆಕ್ಟ್ ಡೆಸಿಷನ್ ಮೇಕಿಂಗಲ್ಲಿ, ಒಳ್ಳೆ ಇಂಟೆನ್ಷನ್ಸ್ ಯಾವುದೇ ಕೆಲಸ ಆಗಿರಲಿ, ಆಮೇಲೆ ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ವರ್ಡ್ಸ್, ಇಟ್ ವಿಲ್ ನಾಟ್ ಗೋ ರಾಂಗ್. ಸೊ ಅದು ಯಾವಾಗ ಆ್ಯಕ್ಟಿವೇಟ್ ಇರಲ್ಲ, ನಮ್ಮದು ಲಿಂಬಿಕ್ ಸಿಸ್ಟಮ್ ಯಾವಾಗ ಫೈರಿಂಗ್ ಮಾಡ್ತಿರುತ್ತೆ, ದೆನ್ ಓನ್ಲಿ ವಿ ಗೋ ರಾಂಗ್ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ವಿ ಫೇಲ್ ಓನ್ಲಿ ಬಿಕಾಸ್ ಆಫ್ ಅವರ್ ಲಿಂಬಿಕ್ ಸಿಸ್ಟಮ್ ಆಫ್ ದ ಬ್ರೈನ್. ಓಕೆ, ಸೊ ಈ ಅಗರಬತ್ತಿ ಆಮೇಲೆ ಆರ್ಗ್ಯಾನಿಕ್ ಅದರದ್ದು ಸ್ಮೆಲ್ ಏನಿದೆ, ಆಲ್ಫ್ಯಾಕ್ಟ್ರಿ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡಿಕೊಂಡು ನಮ್ಮದು ಲಿಂಬಿಕ್ ಸಿಸ್ಟಮ್ ಏನು ಫೈರಿಂಗ್ ಆಗ್ತಾ ಇರುತ್ತೆ, ಎಮೋಷನ್ಸ್ ಮೋಸ್ಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಅದನ್ನು ಕಾಮ್ ಸ್ಟೇಟಿಗೆ ತರುತ್ತೆ. ಈಗ ಕ್ಯಾಂಡಲ್ಸಲ್ಲಿ ಅರೋಮಾ ಕ್ಯಾಂಡಲ್ಸ್ ಅಂತ ಬರುತ್ತೆ. ಆಮೇಲೆ ಇವಾಗ ಟ್ರೆಂಡಿಂಗ್ ಅರೋಮಾ ಥೆರಪಿ, for most of the BP patients, anxiety patient, depression patients, ಯಾರೆಲ್ಲ ಲೈಕ್ ಸಿವಿಯರ್ ಡಿಪ್ರೆಷನಲ್ಲಿ ಇರ್ತಾರೆ, ಮೆಂಟಲ್ ಇಲ್ನೆಸ್, ನಿದ್ದೆ ಬರ್ತಾ ಇರಲ್ಲ, ಇನ್ಸೋಮಿಯಾ ಪೇಷಂಟ್ಸ್, ಆ ರೀತಿ ಪೇಷಂಟ್ಸಲ್ಲಿ, ಈವನ್ ಫಾರ್ ಮೋಸ್ಟ್ ಆಫ್ ಮೈ ಪೇಷಂಟ್ಸ್ I'll tell about this bottle at the end of the video. ಅವರಿಗೆಲ್ಲನೂ ನಾವು ಈ ಅರೋಮಾ ಥೆರಪಿಯಲ್ಲಿ ಆರ್ಗ್ಯಾನಿಕ್ ಎಸೆನ್ಷಿಯಲ್ ಆಯಿಲ್ಸ್ದು ಅರೋಮಾನ ನಾವು ಯೂಸ್ ಮಾಡ್ತೇವೆ. ಇದಕ್ಕೆ ಇನ್ನೂ ಸಿಂಪಲ್ ಲ್ಯಾಂಗ್ವೇಜಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದರೆ, ನಮ್ಮ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಏನಿದೆ 10,000 ಸ್ಮೆಲ್ವರೆಗೂ ನಾವು ಡಿಟೆಕ್ಟ್ ಮಾಡ್ಬೋದು ನಮ್ಮ ನಾರ್ಮಲ್ ಆಲ್ಫ್ಯಾಕ್ಟರಿ ಸಿಸ್ಟಮಿಂದ. ಬಟ್ ಡಾಗ್ಸ್ ಕೇಳಿದ್ದೀರಾ? ಡಾಗ್ಸ್ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಏರ್ಪೋರ್ಟ್ಸಲ್ಲಿ, ಪೊಲೀಸ್, ಲೈಕ್ ಇನ್ ಮೆನಿ ಫಿಲ್ಮ್ಸ್ ಡಾಗ್ಸ್ ಓನ್ಲಿ ಆರ್ ದ ಹೀರೋಸ್ ಅಲ್ವಾ? ಸ್ನಿಫರ್ ಡಾಗ್ಸ್, ಅವರಿಗೆ ಅದಕ್ಕೆ ಅಷ್ಟು ಪವರ್ ಇರುತ್ತೆ. ಇಟ್ ಈಸ್ ಬ್ಲೆಸ್ಡ್ ಬೈ ನೇಚರ್. Dogs are blessed by nature in their olfactory system. So only we train them and ಅದನ್ನು ನಾವು ಈಗ ಇನ್ವೆಸ್ಟಿಗೇಷನ್ ಟೀಮಲ್ಲಿ ಅದನ್ನೆಲ್ಲ ನಾವು ಡಾಗ್ಸ್ನ ಅವ್ರನ್ನ ನಾವು ಇನ್ವಾಲ್ವ್ ಮಾಡ್ಕೋತೀವಿ. ಲೈಕ್ ಹ್ಯೂಮನ್ದು ಏನು 10,000 ಸ್ಮೆಲ್ಸ್ ನಾವು ಡಿಟೆಕ್ಟ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಅವರು ಡಿಟೆಕ್ಟ್ ಮಾಡ್ಬೋದು. ಈವನ್ ಕ್ಯಾನ್ಸರ್ ಪೇಷಂಟ್ಸಲ್ಲಿ ಅದು ಒಂದು ಪರ್ಟಿಕ್ಯುಲರ್ ಕೆಮಿಕಲ್ನ ರಿಲೀಸ್ ಮಾಡುತ್ತೆ.
ಈವನ್ ಡಾಗ್ಸ್ ಕ್ಯಾನ್ ಸ್ಮೆಲ್ ದಾಟ್ ಆಲ್ಸೋ. ಎಷ್ಟು ಫ್ಯಾಸಿನೇಟಿಂಗ್ ಅಲ್ವಾ? ಆಮೇಲೆ ನೀವು ಕೇಳಿರ್ತೀರ, ಲೈಕ್ ಯಾರೆಲ್ಲ ರಿಲಿಜಿಯಸ್ ಇರ್ತೀರ, ಯಾರೆಲ್ಲ ಸ್ಪಿರಿಚುವಲ್ ಇರ್ತೀರ. ಈಗ ಆಫ್ಟರ್ ಕೋವಿಡ್ ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ದೇ ಹ್ಯಾವ್ ಅಂಡರ್ಸ್ಟುಡ್ ದ ಪವರ್ ಆಫ್ ಸ್ಪಿರಿಚುವಲ್ ಸೈನ್ಸ್, ಹೋಲಿಸ್ಟಿಕ್ ಸೈನ್ಸ್, ಹೋಮ್ ಸೈನ್ಸ್ ಅಲ್ವಾ? ಈಗ ಯಾವುದೇ ರಿಲಿಜನ್ದು ಸ್ಪಿರಿಚುವಲ್ ಲೀಡರ್ಸ್ ಆಗಿರಲಿ, ಅವ್ರ ಹತ್ರ ಒಂದು ಪರ್ಟಿಕ್ಯುಲರ್ ಸ್ಮೆಲ್ ಇರ್ತಿತ್ತು ಅಂತ ಎಲ್ಲ ರಿಲಿಜಿಯಸ್ ಬುಕ್ಕಲ್ಲೂ ಮೆನ್ಷನ್ ಮಾಡಿದ್ದಾರೆ. ಇಫ್ ಯು ಗೋ ಅಂಡ್ ಸರ್ಚ್ ಯು ವಿಲ್ ಫೈಂಡ್ ಔಟ್. ಸೊ ಇದು ಪರ್ಟಿಕ್ಯುಲರ್ ಸ್ಮೆಲ್ಸ್ ಏನಿರುತ್ತೆ, ಇದು ಇಟ್ ಆಕ್ಟಿವೇಟ್ಸ್ ಅವರ್ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್, ಇನ್ನೂ ಸಿಂಪಲ್ ಲ್ಯಾಂಗ್ವೇಜಲ್ಲಿ ನಿಮಗೆ ಹೇಳಬೇಕು ಅಂತ ಅಂದರೆ, ಕಾಫಿ ಶಾಪ್, ನೀವು ಜಸ್ಟ್ ಈ ಕಾಫಿ ಮೇಕಿಂಗ್ ಶಾಪ್ ಇಲ್ಲ, ಯು ಜಸ್ಟ್ ಪಾಸ್ ಬೈ, ನೀವು ಕಾಫಿ ಕುಡಿಯಲ್ಲ, ಬಟ್ ಅದರದ್ದು ಒಂದು ಅರೋಮಾ ಏನಿದೆ, ಸ್ಮೆಲ್ ಏನಿದೆ, ಅದರಿಂದಾನೇ ಯು ವಿಲ್ ಫೀಲ್ ಫ್ರೆಶ್ ಇನ್ ಯುವರ್ ಮೈಂಡ್. ಅಬ್ಸರ್ವ್ ಮಾಡಿದ್ದೀರಾ? ಸೊ ಈ ರೀತಿ ಇಟ್ ಸಪ್ರೆಸ್ ಯುವರ್ ಲಿಂಬಿಕ್ ಸಿಸ್ಟಮ್, ಆಕ್ಟಿವೇಟ್ಸ್ ಯುವರ್ ಫ್ರಾಂಟಲ್ ಲೋಬ್, ಮತ್ಲಬ್ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್. ಆಗ ನಿಮಗೆ ನಿಮ್ಮ ಡಿಸಿಷನ್ ಮೇಕಿಂಗಲ್ಲಿ ನಿಮ್ಮದು ಯಾವುದೇ ಲೈಕ್ ಡೌಟ್ ಇರಲ್ಲ. ಯು ವಿಲ್ ಬಿ ವೆರಿ ಕ್ಲಿಯರ್ ಅಬೌಟ್ ಯುವರ್ ಇಂಟೆನ್ಷನ್ಸ್, ಯು ವಿಲ್ ಬಿ ವೆರಿ ಕ್ಲಿಯರ್ ಅಬೌಟ್ ಯುವರ್ ಆ್ಯಕ್ಷನ್ಸ್, ಯು ವಿಲ್ ಬಿ ವೆರಿ ಕ್ಲಿಯರ್ ಅಬೌಟ್ ಯುವರ್ ಸ್ಟಡೀಸ್. ಇವನ್ ಕಾನ್ಸಂಟ್ರೇಟ್ ಮಾಡಲಿಕ್ಕೆ, ಫೋಕಸ್ ಮಾಡಲಿಕ್ಕೆ, ಯಾರಿಗೆಲ್ಲ ಸ್ಟೂಡೆಂಟ್ಸ್ಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಯಾರೆಲ್ಲ ಪೇರೆಂಟ್ಸ್ ಇದು ನಿಮ್ಮ ಮಕ್ಕಳದು ಕಂಪ್ಲೇಂಟ್ ಆಗಿರುತ್ತೆ, ದೇ ಕೆನ್ ಟೇಕ್ ಹೀಲಿಂಗ್ ಸೆಷನ್ಸ್, ಹೌ ಟು ಆಕ್ಟಿವೇಟ್ ಯುವರ್ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್. ಸ್ಟೆಪ್ ಬೈ ಸ್ಟೆಪ್, ಸಮ್ ಡೇಸ್ ಕೋರ್ಸ್ ಇಟ್ ವಿಲ್ ಬಿ. ಆ್ಯಂಡ್ ನಾನು ಆವಾಗಲೇ ಹೇಳ್ದಾಗೆ, ನಾವು ನಮ್ಮ ಇನ್ಸೋಮಿಯಾ ಪೇಷಂಟ್ಸ್, ಯಾರಿಗೆ ನಿದ್ದೆ ಬರ್ತಾ ಇರಲ್ಲ, ಎಷ್ಟೇ ನೀವು ಕೆಲಸ ಮಾಡಿರಲಿ, ಯಾವುದೇ ಸ್ಲೀಪಿಂಗ್ ಪಿಲ್ ತಗೊಳ್ಳಿ, you'll be some stressed out. It's only if you take higher mg of drugs, medicine, then only you'll get that sound sleep. Otherwise you will not. Anxiety patients ಅಲ್ಲಿ ಸ್ಯಾಡ್, ಯಾರು ಲೈಕ್ ಡಿಪ್ರೆಷನಲ್ಲಿ ಇರ್ತೀರ, ಆ ಥರ ಪೇಷಂಟ್ಸಲ್ಲಿ ವಿ ಯೂಸ್ this kind of aromatherapy under their pillow to avoid medicines. So ಯಾರಿಗೆಲ್ಲ ಇದ್ರ ಬಗ್ಗೆ ಇನ್ನೂ ಅಷ್ಟು ಇನ್ಫಾರ್ಮೇಷನ್ ಬೇಕು, they can DM me or consult me. Most amazing and magical results are there with that, with this bottle actually. ಸೊ ಅಲ್ಫ್ಯಾಕ್ಟರಿ ಸಿಸ್ಟಮ್ ಅರೋಮಾಥೆರಪಿ ಬಗ್ಗೆ ಮೆನಿ ರಿಸರ್ಚಸ್ ಕಂಡಕ್ಟ್ ಮಾಡ್ತಿದ್ದಾರೆ. ವೆರಿ ಬ್ಯೂಟಿಫುಲ್ ಮ್ಯಾಜಿಕಲ್ ರಿಸಲ್ಟ್ಸ್ ಆರ್ ದೇರ್ ಫಾರ್ ಯುವರ್ ಫಿಸಿಕಲ್ ಹೆಲ್ತ್, ರಿಲೇಷನ್ಶಿಪ್, ಬಿಕಾಸ್ ವರ್ಡ್ಸ್ ಕ್ರಿಯೇಟ್ ಯುವರ್ ರಿಯಾಲಿಟಿ. ದಟ್ಸ್ ದ ಬೇಸಿಕ್ ಫಂಡಮೆಂಟಲ್ ಟ್ರೂತ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್. So it is how many kind of healing modalities are there to train, to rewire, to rebuild your subconscious mind to achieve the greater success in your life. So ಯಾರಿಗೆಲ್ಲ ಲೈಕ್ ಬಹಳಷ್ಟು ಜನ ನನ್ನ ವಿಡಿಯೋ ನೋಡ್ತಾರೆ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡಲ್ಲ, ಲೈಕ್ ಮಾಡಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ವಿತೌಟ್ ಮೆಡಿಸಿನ್ ಹೀಲಿಂಗ್ ಥೆರಪಿ ಮೊಡ್ಯಾಲಿಟೀಸ್ ಏನಿದೆ, ಇದು ಬಹಳಷ್ಟು ಜನಕ್ಕೆ ರೀಚ್ ಆಗಲಿಕ್ಕೆ ನೀವು ಅದರಲ್ಲಿ ಒಂದು ಪಾರ್ಟ್ ಆಗ್ತೀರಾ ಅಂದರೆ ಯು ಶುಡ್ ಫೀಲ್ ಪ್ರೌಡ್ ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಟು ಯು ಇಫ್ ಯು ಡೂ such kind of if you involve yourself in such kind of activity. So do subscribe, like ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ. ಕಮಿಂಗ್ ಟು ಲೈಕ್ olfactory system aromatherapy, ಇದು ನಮ್ಮ ಲಿಂಬಿಕ್ ಸಿಸ್ಟಮ್ ಏನಿದೆ,
ಏನು ಟ್ರಿಗ್ಗರ್ ಮಾಡುತ್ತೆ ನಮ್ಮ ಲಿಂಬಿಕ್ ಸಿಸ್ಟಮ್, ಎಮೋಷನ್ಸ್ ಔಟ್ ಬಸ್ಟ್ ಆಗ್ತಾ ಇರುತ್ತೆ, ಆ್ಯಂಗರ್ ಇಶ್ಯೂಸ್, ಇದನ್ನು ಕಾಮ್ ಮಾಡುತ್ತೆ. ಅಂದರೆ ಸಪ್ರೆಸ್ ಮಾಡಿ ನಿಮ್ಮದು ಫ್ರಾಂಟಲ್ ಲೋಬ್ ಏನಿದೆ ಅದನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಸೊ ಅದು ಆ್ಯಕ್ಟಿವೇಟ್ ಆಗಿದ್ದರೆ ಯು ವಿಲ್ ಹ್ಯಾವ್ ಅ ಗ್ರೇಟರ್ EQ ಲೆವೆಲ್, ಎಮೋಷ್ನಲ್ ಕೋಶನ್ ಅದು ಜಾಸ್ತಿಯಾಗಿ ಯು ವಿಲ್ ಬಿ ವೆರಿ ಕ್ಲಿಯರ್ ವಿತ್ ಯುವರ್ ಡಿಸಿಷನ್ಸ್, ವಿತ್ ಯುವರ್ ಆ್ಯಕ್ಷನ್ಸ್. ಯು ವಿಲ್ ನಾಟ್ ರಿಯಾಕ್ಟ್ ದ ವೇ ಯು ರಿಯಾಕ್ಟ್ in the anger mood, in depression mood, in saddest mood. ಎರಡಕ್ಕೂ ಬಹಳ ಅಂತರದಲ್ಲಿ ನೀವು ನಿಮ್ಮ ಬಿಹೇವಿಯರಲ್ಲಿ ಡಿಫ್ರೆನ್ಸ್ ನೀವು ಕಾಣ್ತೀರ. ಅದಕ್ಕೋಸ್ಕರನೇ ಲೈಕ್ ನಮ್ಮ ಆ್ಯನ್ಸಿಸ್ಟರ್ಸ್ ಏನಿದ್ದಾರೆ, ಆ್ಯನ್ಸಿಸ್ಟರ್ಸ್ ಅಂದರೆ ನಮ್ಮ ತಾತ, ನಮ್ಮ ಪೇರೆಂಟ್ಸ್ ಆಗಿರಲಿ, ಅವ್ರ ಪೇರೆಂಟ್ಸ್ ಆಗಿರಲಿ, ಈ ಟ್ರೆಡಿಷ್ನಲ್ ರಿಚುವಲ್ಸ್ ಏನು ಮಾಡಿದ್ದಾರೆ, ಬೆಳಗ್ಗೆ ಏಳಬೇಕು ಅಂದರೆ ಲೈಕ್ ನೀವು ನಮ್ಮ ರಿಲಿಜನಲ್ಲಿ ತಹಜ್ಜುದ್ ಅನ್ನೋ ಟೈಮ್ ಇದೆ, ಆ ಟೈಮಲ್ಲಿ ಏಳಬೇಕು ಅಂತ. ನಿಮ್ಮ ರಿಲಿಜನಲ್ಲಿ ಲೈಕ್ ಹಿಂದೂ ರಿಲಿಜನಲ್ಲಿ ಬ್ರಹ್ಮ ಮುಹೂರ್ತ ಅಂತ ಕರಿತೀವಿ. ಸಿಕ್ಕಲ್ಲಿ ಅಮೃತವಾಣಿ, ಆ ಟೈಮಲ್ಲಿ ಎದ್ದರೆ ಸಕ್ಸಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ. ಆಮೇಲೆ ಯಾಕಪ್ಪ ಸಕ್ಸಸ್ ಆಗಬೇಕು, ಏನದರದ್ದು, ಇದೆಲ್ಲ ಮೆಕ್ಯಾನಿಕಲ್ ಲೈಫ್, ಲೈಫ್ ಇದು ಮೆಟೀರಿಯಲಿಸ್ಟಿಕ್ ಲೈಫ್. ಬಟ್ ಮೆಟೀರಿಯಲಿಸ್ಟಿಕ್ ಲೈಫ್ ಆಗಿದ್ರೂ ನಮಗೆ ಸಿಕ್ಕಿರೋದು ಒಂದೇ ಲೈಫ್. ಯು ನೀಡ್ ಟು ಲಿವ್ ಇಟ್ ಕಂಪ್ಲೀಟ್ಲಿ, ನಾಟ್ ಬೈ ಡಿಸ್ಟ್ರಾಯಿಂಗ್ ಅದರ್ಸ್, not by hurting others, but and with your good intention you can lead very successful life, very happy life, very healthy life. Not only from allopathic medicines, you can heal your body, you can heal your physical health, mental health, emotional health by many alternative therapies and spiritual, holistic, very powerful, magical therapies ಇಂದ ನೀವು ನಿಮ್ಮ ಆರೋಗ್ಯನ ಹತೋಟಿಯಲ್ಲಿ ಬ್ಯಾಲೆನ್ಸ್ ಆಗಿ ಇಟ್ಕೋಬಹುದು. ಸೊ ನನ್ನ ವಿಡಿಯೋನ ಇಷ್ಟೊತ್ತವರೆಗೂ ಪೇಷನ್ಸಿಂದ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮಗೆ ಏನಾದರೂ ಇದರಲ್ಲಿ ಡೌಟ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ, ಯು ಕ್ಯಾನ್ ಕಮೆಂಟ್ ಮೀ. ಆ್ಯಂಡ್ ಫಾರ್ ಆಲ್ BP ಪೇಷಂಟ್ಸ್, ಇನ್ಸಾಮಿಯಾ ಪೇಷಂಟ್ಸ್ ಯಾರೆಲ್ಲ ಇದ್ದೀರಾ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇಫ್ ಯು ನೀಡ್ ದಿಸ್ ಥೆರಪಿ ಬಾಟಲ್, ಯು ಕ್ಯಾನ್ DM me or contact me or my team. ಧನ್ಯವಾದಗಳು.